ನೋಡಿದ್ರಲ್ರಿ ಮೇಲ್ಗಡೆಯಿಂದ ಕೆಳಗಡೆ ಟೈಲ್ಸ್ ಬಿದ್ರು ಕೂಡ ಟೈಲ್ಸ್ ಗೆ ಏನೂ ಆಗ್ಲಿಲ್ರಿ. ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರ್ತಕ್ಕಂಥ ಟೈಲ್ಸ್ ಗಳನ್ನ ಅದು ಕಡಿಮೆ ದರದೊಳಗನ ಸೇಲ್ ಮಾಡ್ಕೊಂತ ಬರಾಕತ್ತಾರಿ. ಎಲ್ಲಿ ಅಂತ ಹೇಳ್ತನ್ರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಾಯ್ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಮಹಾಲಿಂಗಪುರದ ಅಗಸಿ ಬಾಗಿಲ ಹತ್ತಿರದ ಶ್ರೀ ಮಡ್ಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆನೆ ಲೊಕೇಟ್ ಆಗಿರ್ತಕ್ಕಂಥ ಆಸಿಫ್ ಮಕಾಂದಾರ್ ಅವರ ಅಮನ್ ಟೈಲ್ಸ್ ಗೆ ಬಂದದೀವ್ರಿ. ಇವರು ಇದೀಗ ವಿನೂತನವಾಗಿ ಈ ಒಂದು ಅಂಗಡಿಯನ್ನ ನಡೆಸಿಕೊಂಡು ಬರಾಕತ್ತಾರೆ. ನೀವು ನಿಮ್ಮ ಕನಸಿನ ಮನೆಯನ್ನ ಕಟ್ಟಿಸಿ ಒಂದೊಳ್ಳೆ ಟೈಲ್ಸ್ ಗಳನ್ನ ಖರೀದಿ ಮಾಡ್ಬೇಕೆಂದು ಕೊಲ್ಲಾಪುರ್ ಸಾಂಗ್ಲಿಗೆಂದು ಹೋಗ್ತಿರ್ತೀರಿ. ಅಲ್ಲಿ ಸಿಗ್ತಕ್ಕಂತ ಅದೇ ಕ್ವಾಲಿಟಿಯ ಟೈಲ್ಸ್ ಮಟೀರಿಯಲ್ಸ್ ಗಳನ್ನ ಸ್ವತಃ ಇವರು ಇಲ್ಲೇ ಅದು ಹೋಲ್ಸೇಲ್ ದರದಲ್ಲೇ ಸೇಲ್ ಮಾಡಾಕತ್ತಾರೆ. ಇವರಲ್ಲಿ ಮನೆಯ ಕಿಟಕಿ ಕಾಂಪೌಂಡ್ ಗಳಿಗೆಂದು ಬಳಸ್ತಕ್ಕಂತ ಟೇರಾಕೋಟೋ ಜಾಲಿಗಳು, ಬಾತ್ರೂಮ್ ನ ಟೈಲ್ಸ್ ಗಳು, ಪೂಜಾ ಮನೆಯ ಜಗಲಿಯ ಟೈಲ್ಸ್ ಗಳು, ಕಿಚನ್ ಟೈಲ್ಸ್ ಗಳು, ಸ್ಕರ್ಟಿಂಗ್ ಪಟ್ಟಿಗಳು, ಫ್ರಂಟ್ ವಾಲ್ ನ ಒರಿಜಿನಲ್ ಸ್ಟೋನ್ಸ್, ಇಲೇಷನ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್ ಗಳು, ವೆರೈಟಿ ಆಗಿರ್ತಕ್ಕಂತ ಫ್ಲೋರಿಂಗ್ ಟೈಲ್ಸ್ ಗಳು, ಹಾಗೇನೆ ಸ್ಟೇನ್ಲೆಸ್ ಸ್ಟೀಲ್ ಸಿಂಕ್, ಗ್ರಾನೈಟ್ ಸಿಂಕ್ ಗಳು, SS ಸ್ಟೀಲ್ ಸಿಂಕ್, ಒನ್ ಪೀಸ್ ಕಮೋಡ್, ಒನ್ ಪೀಸ್ ಬೇಸನ್, ವಾಲ್ ಟೈಲ್ಸ್ ಗಳು, ವೆರೈಟೀಸ್ ಆಫ್ ಬೇಸನ್ ಗಳು ಸೇರಿದಂತೆ ಹೀಗೆ ಇನ್ನೂ ಅನೇಕ ತರದ ವೆರೈಟಿ ಆಗಿರ್ತಕ್ಕಂತ ಟೈಲ್ಸ್ ಮಟೀರಿಯಲ್ಸ್ ಗಳು ಹೋಲ್ಸೇಲ್ ದರದಲ್ಲಿ ಸಿಗ್ತಾವ್ರಿ. ನೀವು ಈ ಒಂದು ಟೈಲ್ಸ್ ಗಳನ್ನ ನೆಲದ ಮೇಲೆ ಈ ರೀತಿ ಬಿಟ್ಟರು ಕೂಡ ಟೈಲ್ಸ್ ಗಳು ಬ್ರೇಕ್ ಆಗೋದಿಲ್ರಿ. ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರ್ತಕ್ಕಂತ ಟೈಲ್ಸ್ ಗಳನ್ನ ಆಲ್ ಓವರ್ ಕರ್ನಾಟಕ ಅದು ಹೋಲ್ಸೇಲ್ ದರದಲ್ಲಿ ಡೆಲಿವರಿಯನ್ನ ಮಾಡ್ತಾರೆ. ಹಾಗೇನೆ ಇವರಲ್ಲಿ ಗ್ರಾನೈಟ್ಸ್ ನಲ್ಲಿ ಸ್ಟೀಲ್ ಗ್ರೇ, ಪರ್ಲ್ ಬ್ಲಾಕ್, ಸೂಪರ್ ಬ್ಲಾಕ್, ಕನಗಿರಿ ಬ್ಲಾಕ್, ಜೆಡ್ ಬ್ಲಾಕ್, ಲಾಕಾ ರೆಡ್, ಲಪುತ್ರ, ಆರ್ಟಿಫಿಷಿಯಲ್ ಗ್ರಾನೈಟ್ಸ್ ಗಳು, ತಾಂದೂರ್, ಕಡಪ ಸೇರಿದಂತೆ ಆಂಧ್ರ ಹಾಗೂ ರಾಜಸ್ಥಾನಿಯ ಗ್ರಾನೈಟ್ಸ್ ಗಳು ಕೂಡ ಹೋಲ್ಸೇಲ್ ದರದಲ್ಲಿ ಸಿಗ್ತಾವ್ರಿ. ಈ ಒಂದು ಅಂಗಡಿಯ ಓಪನಿಂಗ್ ನ ಸೆರೆಮನಿಯನ್ನ ಇದೇ ರವಿವಾರ ಅಂದರೆ ದಿನಾಂಕ 30/11/2025 ರಂದು ಬೆಳಗ್ಗೆ 11:45ಕ್ಕೆ ಹಮ್ಮಿಕೊಂಡಾರಿ. ಸೊ ಮತ್ತೆ ತಡ ಮಾಡತ್ತೀರಿ, ಜಲ್ದಿ ಸ್ಕ್ರೀನ್ ಮೇಲೆ ಇರ್ತಕ್ಕಂತ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಈ ಒಂದು ಅಂಗಡಿಗೆ ಭೇಟಿ ನೀಡಿ ಕಡಿಮೆ ದರದಲ್ಲೇ ನಿಮಗೆ ಬೇಕಾದಂತ ಪ್ರೀಮಿಯಂ ಕ್ವಾಲಿಟಿಯ ಟೈಲ್ಸ್ ಮಟೀರಿಯಲ್ಸ್ ಗಳನ್ನ ಖರೀದಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.